ಆರ್ ಎಸ್ ಎಸ್ ಸ್ವಯಂ ಸೇವಕನಾಗಿ ಕಾಲಿಟ್ಟೆ. ಅವತ್ತಿಂದ ನಿರತವಾಗಿ ಸಂಘಟನೆಯಲ್ಲಿ ಭಾಗವಹಿಸಿದ್ದೇನೆ. ವಿಶೇಷವಾಗಿ 90ನೇ ಇಸ್ವಿವರೆಗೂ ಸಂಘದಲ್ಲೇ ಕೆಲಸ ಮಾಡಿದೆ ಆರ್ ಎಸ್ ಎಸ್ಸಲ್ಲಿ. ಅದರ ನಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಜವಾಬ್ದಾರಿ ಜಿಲ್ಲಾ ಮಟ್ಟದಲ್ಲಿ ಯುವ ಮೋರ್ಚಾ ಕಾರ್ಯದರ್ಶಿ ಕೊಟ್ಟರು, ಯುವ ಮೋರ್ಚಾ ಉಪಾಧ್ಯಕ್ಷ ಕೊಟ್ಟರು. ಆಮೇಲೆ ಜಿಲ್ಲಾ ಉಪಾಧ್ಯಕ್ಷನಾದೆ, ಜಿಲ್ಲಾ ಕಾರ್ಯದರ್ಶಿ ಆದೆ, ಆಮೇಲೆ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆದೆ BJPಯಲ್ಲಿ. ತದನಂತರ 3 ಬಾರಿ ನಗರ ಜಿಲ್ಲೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ BJPಯಲ್ಲಿ. ತದನಂತರ ಪಕ್ಷ ನನಗೆ ಸಹ ಪ್ರಭಾರಿ ಕೊಡ್ತು ಗುರುತಿಸಿ. 4 ವರ್ಷಗಳ ಕಾಲ ಸತತವಾಗಿ ಸಹ ಪ್ರಭಾರಿ ಕೆಲಸ ಮಾಡಿದೆ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟು ಕೂಡ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 28 ಕ್ಷೇತ್ರಕ್ಕೂ ಕೂಡ ಪ್ರವಾಸ ಮಾಡಿದ್ದೀನಿ. ನಾನು ಹೆಚ್ಚು ಕಡಿಮೆ ಫುಲ್ ಟೈಮ್ ವರ್ಕರ್ ಥರನೇ ಕೆಲಸ ಮಾಡಿದ್ದೀನಿ. ತದನಂತರ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ, ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಜವಾಬ್ದಾರಿಗಳು ಏರುಪೇರಾಗಿ ನನಗೆ ಜವಾಬ್ದಾರಿ ಕೊಟ್ಟಿರಲಿಲ್ಲ. 2 ವರ್ಷ ಆರಾಮಾಗಿ ನಾನು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೆ. ತದನಂತರ ಈಗ ಬದಲಾವಣೆ ಮಾಡಿದರೆ 10 ವಿಭಾಗಕ್ಕೆ ಸಹ ಪ್ರಭಾರಿಯನ್ನು ಘೋಷಣೆ ಮಾಡಿದರೆ ನನ್ನ ಮೇಲೆ ಭರವಸೆ ಇಟ್ಟು ಪಕ್ಷದ ಅನೇಕ ಮುಖಂಡರು ಮತ್ತು ರಾಜ್ಯ ಅಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ಜಿಲ್ಲೆಯ ಅನೇಕ ಶಾಸಕರು, ಇವರು ಎಲ್ಲರ ಪ್ರಯತ್ನದಿಂದ ಇವತ್ತು ಪಕ್ಷ ನನಗೆ ಪ್ರಭಾರಿ ಜವಾಬ್ದಾರಿ ಕೊಟ್ಟಿದೆ. ನಮ್ಮ ಉದ್ದೇಶ ಬರುವಂಥ ಇದು ಬೆಂಗಳೂರು ಮಹಾನಗರ ಪಾಲಿಕೆ 5 ಏನು ಮಹಾನಗರ ಪಾಲಿಕೆ ಆಗಿದೆ, ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯಶಾಲಿ ಆಗಬೇಕು. ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಗೆದ್ದಿಲ್ಲ. ಇನ್ನು ಹೆಬ್ಬಾಳ ಇರ್ಬೋದು, ಬ್ಯಾಟರಾಯನಪುರ ಇರ್ಬೋದು. ಯಾಕಂದರೆ ಇವೆರಡು ಗೆಲ್ಲೋ ಕ್ಷೇತ್ರ. ಈ ಕ್ಷೇತ್ರಗಳಲ್ಲೂ ಕೂಡ ಪಕ್ಷದ ಕಾರ್ಯಕರ್ತನ ಸಂಘಟನೆ ಮಾಡಿ, ಬೂತ್ ಮಟ್ಟದಿಂದ ಕಾರ್ಯಕರ್ತನ ಪ್ರೇರೇಪಣೆ ಮಾಡಿ, ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಕ್ಕೆ ನನ್ನ ಸಹಪಾಠಿಗಳ ಜೊತೆಯಲ್ಲಿ ಸಹಕಾರ ಮಾಡಿ ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಪ್ರಭಾರಿ ಅಂದರೆ ಯಾವ ರೀತಿ ಕೆಲಸ ಇರುತ್ತೆ ಸರ್? ಪ್ರಭಾರಿ ಅಂದರೆ ಏನು, ಈ ನಮ್ಮ ಜಿಲ್ಲಾಧ್ಯಕ್ಷರು 3 ಜನ ಬರ್ತಾರೆ, 3 ಜಿಲ್ಲೆ ಬರ್ತದೆ ನಮಗೆ. ಸಂಘಟನೆಯಲ್ಲಿ ಪ್ರಭಾರಿ ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ಬೂತ್ ಮಟ್ಟದಿಂದ ಹಿಡಿದು ವಿವಿಧ ಮೋರ್ಚಾಗಳಿದೆ, ಪೇರೆಂಟ್ ಬಾಡಿ ಇದೆ, ಮಹಿಳಾ ಮೋರ್ಚಾ ಇದೆ, ಬೇರೆ ಬೇರೆ ನಮ್ಮ ಪ್ರಕೋಷ್ಠಗಳು ಮಾಡಿದ್ದೀವಿ 15. ಈ ಬೇರೆ ಬೇರೆ ಸಂಘಟನಾ ದೃಷ್ಟಿಯಿಂದ ಅವೆಲ್ಲ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಪಕ್ಷದಲ್ಲಿ ಅವಿರತವಾಗಿ ಕೆಲಸ ಮಾಡೋ ರೀತಿ ಅವನ್ನ ಪ್ರೇರೇಪಣೆ ಮಾಡೋದೇ ಪ್ರಭಾರಿ ಕೆಲಸ. ಹೆಚ್ಚಿನ ಜವಾಬ್ದಾರಿ ಅಂತಿದೆ. ನಾನು ಜವಾಬ್ದಾರಿಗೆ ಮೋಸ ಮಾಡದಿರೋ ರೀತಿಯಲ್ಲಿ ನಿಷ್ಠಾವಂತನಾಗಿ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಈ ಒಂದು ಜವಾಬ್ದಾರಿಯಲ್ಲಿ. ಈಗ ಮೂಲ ಬಿಜೆಪಿಗಳು RSSನಲ್ಲಿ ಗುರುತಿಸಿರತಕ್ಕಂಥ ಪಕ್ಷ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದೆಯಾ ಅಂತ? ಅವತ್ತಿಂದ ಇವತ್ತಿಗೂ ಕೂಡ ಪಕ್ಷ ನನಗೆ ನಿರಂತರವಾಗಿ ಸಪೋರ್ಟ್ ಮಾಡಿದೆ. ಪಕ್ಷದ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಿರಂತರವಾಗಿ ನಾನು ಮಾಡಿದ ಕೆಲಸಕ್ಕೆ ಸಂಘದ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ವಿಶೇಷವಾಗಿ ನನಗೆ ಸ್ಥಾನಮಾನ ಕೊಡ್ತಾ ಬಂದಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಅಂತೂ ಇಟ್ಟಿದ್ದಾರೆ. ಆ ನಂಬಿಕೆ ನನಗಿದೆ ಖಂಡಿತ. ಯಾರ್ಯಾರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್? ಮೊದಲನೇದಾಗಿ ರಾಜ್ಯ ಅಧ್ಯಕ್ಷರಿಗೆ ವಿಜೇಂದ್ರ ಅವರು ಅನೇಕ ಹಿರಿಯರ ಅಭಿಪ್ರಾಯಗಳು ಪಡೆದು ನಮ್ಮ ಜಿಲ್ಲೆಯ ಶಾಸಕರನ್ನು, ನಮ್ಮ ಏನು ಬೆಂಗಳೂರು ಮಹಾನಗರದಲ್ಲಿ ಶಾಸಕರು ಬರ್ತಾರೆ, 3 ಜನ ಅಧ್ಯಕ್ಷರು ಬರ್ತಾರೆ, ಇವರೆಲ್ಲರ ಮತ್ತು MP ಗಳು ಬರ್ತಾರೆ, 4 ಜನ MP ಗಳು ಬರ್ತಾರೆ. ಆ ಎಲ್ಲರ ಅಭಿಪ್ರಾಯ ಕ್ರೋಢೀಕರಣ ಮಾಡಿ ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಯಲಹಂಕ ನನ್ನ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ಶಾಸಕರು ಕೂಡ ಇದರಲ್ಲಿ ಅವರು ಕೂಡ ವಿಜೇಂದ್ರ ಅವ್ರಿಗೆ ಹೇಳಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ.